ಲಂಗಡವನೆ ಮಸ್ತ ಕಾಂತಿ ಲಾವಣ್ಯ. ಮೇಡಮ್ ರೀ, ಒಂದು ತಾಸ ಒಬ್ಬರು ನನ್ನ ನಂಬರ್ ಕೇಳಿಲ್ಲ ಬಂದ. ಆ ಲಾವಣ್ಯ ಅಂದ್ರೊಳಗೆ ನಂಬರ್ ಕೇಳಬಹುದು. ಇಂಥ ಹಾಡುಗಳ ದಯವಿಟ್ಟು ನಮ್ಮ ಜನಪದಗಳಲ್ಲ. ಹಾಡಬೇಡ್ರಿ, ಕೇಳಬೇಡ್ರಿ. ಕೆಟ್ಟ ಜನಪದ ಅಂತೂ ದಯವಿಟ್ಟು ಕೇಳಬೇಡ್ರಿ. ನಿಮ್ಮ ಮೈಂಡನ್ನು, ನಿಮ್ಮ ಎಲ್ಲ ವಿದ್ಯೆಯನ್ನು ಹಾಳು ಮಾಡ್ತಿರುವ ಹಾಡುಗಳು ದಯವಿಟ್ಟು ಅಂತ ಹಾಡು ಕೇಳ್ಬಿಟ್ರಿ. ಒಳ್ಳೆ ಜನಪದ ನಿಮ್ಮ ಮೊಬೈಲ್ನೊಳಗೆ ಅದಾವೆ. ನೀವು ಮೊಬೈಲ್ ಕೇಳಬೇಕು, ನೋಡಬೇಕಂದ್ರೆ ಒಳ್ಳೆ ಜ್ಞಾನವನ್ನು ಕೊಡುವಂಥ ವಿಷಯಗಳದಾವ. ಒಳ್ಳೆಯದಕ್ಕೆ ಮೊಬೈಲನ್ನು ಬಳಸ್ರಿ ಅಂತ ಹೇಳ್ತಾ, ನನ್ನ ಹೆಸರು ಮೊಬೈಲ್ ಮಲ್ಲ ಅಂತ ಪ್ರಸಿದ್ಧ ಆಗಿದ್ದು ಉದಯ ಟಿವಿ ನಗೆ ಸಂಕಸದೊಳಗೆ ನನ್ನ ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟು ಆ ಕಾರ್ಯಕ್ರಮದಿಂದ ಮಲ್ಲಪ್ಪ ಹೊಂಗಲಿದ್ದಂಥ ಹೆಸರು ಮೊಬೈಲ್ ಮಲ್ಲ ಅಂತ ಬದಲಾತು. ಮೊಬೈಲ್ ಒಳಗೆ ಭಾಳ ಜನ ಮಾತಾಡೋದು ನೀವು ನೋಡಿರ್ತೀರಿ. ಆದರೆ ನಾನು ನೋಡಿದಂಥ ಒಂದಷ್ಟು ಜನ ಹೆಂಗೆ ಮಾತಾಡ್ತಾರೆ ಅನ್ನೋದನ್ನು ಪ್ರದರ್ಶನ ಮಾಡಿದ್ದೆ. ನನ್ನ ಹೆಸರನ್ನು ಬದಲಿಸಿದ್ದು ಮೊಬೈಲ್ ಮಲ್ಲ ಅಂತೇಳಿ. ನಾನು ಭಾಳ ಕಾರ್ಯಕ್ರಮ ಮಾಡ್ತೀನಿ, ಬರೀ ಅದನ್ನು ಮಾಡ್ತೀನಿ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಾನು ಯಾಕೆ ಅದನ್ನು ಮಾಡತ್ತೀನಿ ಅಂದ್ರೆ ಅರ್ಜೆಂಟ್ ಸಲುವಾಗಿ ಅದೊಂದು ಸನ್ನಿವೇಶ ಅಷ್ಟೇ ಮಾಡತ್ತೀನಿ ಸರ್. ಮಾಡಿ ನಮ್ಮ ಅಪೇಕ್ಷೆ ಮೇರೆಗೆ ಎಲ್ಲ ಮುಂದೆ ಕೇಳಬೇಕು, ಮಾಡಲೇಬೇಕು. ಎಸ್ ಸರ್. ಮೊಬೈಲ್ ಎಲ್ಲರ ಕೈಯೊಳಗೂ ಮೊಬೈಲ್ ಐತಿ. ನಾ ಗ್ರಾಮ ಪಂಚಾಯತಿ ಸದಸ್ಯರ ತರಬೇತಿ ಕೊಡ್ತಿದ್ದೆ, ಅಲ್ಲಿ ಘಟನೆ ನಡೆದಿದ್ದು. ಆ ವಿಷಯಗಳನ್ನು ಇಟ್ಟುಕೊಂಡು ಎಲ್ಲರ ಕೈಯೊಳಗೂ ಮೊಬೈಲ್. ಮೊಬೈಲಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ. ಮೊಬೈಲಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ. ಮನುಷ್ಯನಿಗೆ ಕಾಲಿಂದ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಮನುಷ್ಯನಿಗೆ ಕಾಲಿಂದ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಮೊಬೈಲ್ ಒಳಗೆ ಬ್ಯಾಲೆನ್ಸ್ ಇದ್ದ ಕಾಲ್ ಮಾಡೋಕ್ಕಾಗೋದಿಲ್ಲ. ಮೊಬೈಲ್ ಅಂದ್ರೆ ಮಾನವ ಇದ್ದಂಗೆ. ಸಿಮ್ ಅಂದ್ರೆ ಗಂಡ, ಕರೆನ್ಸಿ ಅಂದ್ರೆ ಹೆಂಡತಿ. ಸಿಮ್ ಅಂದ್ರೆ ಗಂಡ, ಕರೆನ್ಸಿ ಅಂದ್ರೆ ಹೆಂಡತಿ, ಕಾಲ್ಸ್ ಅಂದ್ರೆ ಮಕ್ಕಳು. ಔಟ್ ಗೋಯಿಂಗ್ ಕಾಲ್ಸ್ ಅಂದ್ರೆ ಹೆಣ್ಣು ಮಕ್ಕಳು, ಇನ್ಕಮಿಂಗ್ ಕಾಲ್ಸ್ ಅಂದ್ರೆ ಗಂಡು ಮಕ್ಕಳು. ಮಕ್ಕಳೇ ಇಲ್ಲಾಂದ್ರೆ ಮಿಸ್ ಕಾಲ್ ಅವರು. ಈ ಮೊಬೈಲ್ ಒಳಗೆ ಭಾಳ ಜನ ಮಾತಾಡೋದು ನೀವು ನೋಡ್ರಿ. ನಾನು ನೋಡಿದಂಥ ಒಂದು ಸಲ ಹೆಂಗೆ ಮಾತಾಡ್ತಾರೆ ಅಂದ್ರೆ, ನಾ ಗ್ರಾಮ ಪಂಚಾಯತಿ ಸದಸ್ಯರ ತರಬೇತಿ ಪಡ್ತಿದ್ದೆ. ಅವ್ರು ಇಲ್ಲಿ ಇದ್ರು, ಅವ್ರು ಕೆಳ ಬಸ್ ಸ್ಟ್ಯಾಂಡ್ ಆಗಿದ್ದ. ಅವನ ಜೊತೆ ಮೊಬೈಲ್ ಒಳಗೆ ಹೆಂಗೆ ಮಾತಾಡ್ತಾರೆ ಅಂದ್ರೆ, ಹಲೋ ಬಸ್ ಸ್ಟ್ಯಾಂಡ್ ಆಗಿ ಲಘು ಬಾರಪ್ಪ, ಕಾರ್ಯಕ್ರಮ ಶುರು ನೋಡ್ಬಾ, ಊಟ ದೋಸ್ತ ಮಾಡ್ಯಾರ ಬಾರು, ಲಘು ಬಾ. ಇಷ್ಟು ಜೋರಾಗಿ ಮಾತಾಡಿದ ನಾವು. ಮೊಬೈಲ್ ಕೆಳಗಿಟ್ಟು ಮಾತಾಡಿದ್ರೆ ಬಸ್ ಸ್ಟ್ಯಾಂಡಿಗೆ ಕಳಿಸ್ತಿದ್ದ, ಅಷ್ಟು ಜೋರಾಗಿ ಮಾತಾಡಿದ್ರೆ. ಏನು ಒಬ್ಬೊಬ್ಬರು ಮಾತಾಡ್ತಾರೆ. ಇಲ್ಲ ಆಯ್ತು, ಏನು ಮಾತಾಡೋದಂತ ಗೊತ್ತಾಗುತ್ತೆ. ಹಾ ಅಂತ ಹೂ ಅಂತ ಹೂ ಅಂತ. ಈಗ ಹಿಂಗಾಗಿಬಿಡತ್ತಲ್ಲ. ಮೊದಲ ಯಾರು ಒಂದೊಂದು ಹಿಂಗೆ ಮಾತಾಡ್ಕೊಂಡು ಹುಚ್ಚಾಡ್ತಾನ ಅಂತಿದ್ರು. ನಾವೊಂದ್ಸಲ ಏನಾಗ್ಬಿಡುತ್ತೆ, ಧಾರವಾಡದಾಗ ನಾ ಹಿಂಗೆ ಬರಕತ್ತೀನಿ. ಒಂದು ಹುಡುಗಿ ಕಾಲೇಜಿನ ಹುಡುಗಿ ಬರಕತ್ತಾಳೆ ಎದುರಿಗೆ. ನಾನು ಹೊಂಟೆ ನಿಂಗೆ ಎದುರಿಗೆ. ಯಾಕೆ ಹಿಂಗೆ ಮಾಡ್ಕೊಂಡು ಬರಕತ್ತಾಳೆ. ನನ್ನ ನೋಡಿ ನಗತ್ತಾಳ, ನಾನು ಖುಷಿ ಪಡ್ತೀನಿ. ಟಿವಿ ಹಾಕೋದು ನೋಡಿರ್ಬೇಕು, ನನ್ನ ನೋಡಿ ನಗತ್ತದ, ನಾನು ಹಿಂಗೆ ಮಾಡೋದು. ಆಕೆ ಹಿಂಗೆ ಮಾಡ್ಕೊಂಡು ಹಾಕಿ ಬರೋದು. ನಾನು ಹಂಗಾರೆ ಮಾತಾಡ್ಸ್ಬೇಕಂತ ಹೋಗೋದು ದಾಡಿ ಹೋಗಿಲ್ಲ. ಆಮೇಲೆ ಏನಂತ ನೋಡ್ತೀನಿ, ಕಿನ್ನಾಗ ಅದೇನೋ ಹಾಕೊಂಡಾಳ. ಅದರಾಗ ಮಾತಾಡ್ಕೊಂತ ಹೊಂಟಾಳ, ಬ್ಲೂಟೂತ್ ಅದರಾಗ ಮಾತಾಡ್ಕೊಂತ ಹೊಂಟಾಳ. ಅಂಥ ಸ್ಥಿತಿ ಒಳಗೆ ಬಂದಿವಿ. ಮೊಬೈಲ್ ಎಲ್ಲಿಗೆ ಬಂದ್ಬಿಟ್ಟದಂದ್ರೆ ಒಂದೊಂದ ಮಾತಾಡ್ಕೊಂತ ಹೋಗೋ ಸ್ಥಿತಿ. ದಯವಿಟ್ಟು ಮಾತಾಡ್ರಿ, ಒಳ್ಳೇದಕ್ಕೆ ಮಾತ್ರ ಬಳಸ್ರಿ ಅಂತ ಹೇಳ್ತಾ, ಇಷ್ಟ ತನಕ ಗಂಡು ಮಕ್ಕಳು ಮಾತಾಡಿದ್ದೀನಿ ಕೇಳಿ. ಗಂಡು ಮಕ್ಕಳು ಭಾಳ ಚಂದ ಮಾತಾಡ್ತಾರೆ. ವಿಶೇಷವಾಗಿ ನೀವು ಜಸ್ಟ್ ಮಾಡ್ಕೊಂಡು ಯಾರು ಮಾತಾಡ್ತಿರ್ಬೋದು ಅಲ್ಲ. ಎಲ್ಲಿಗೆ ಇನ್ನು ಮನ್ಯಾಗ ರೀ ಮತ್ತು ಪಿಕ್ಚರ್ಗೆ ಹೋಗೋಣ ಅಂತ ಹೇಳ್ತಾರೆ. ಪಿಕ್ಚರ್ಗೆ ಹೋಗೋಣ ಅಂತ ಹೇಳ್ತಾರ. ನಿಮ್ಮ ಅವಾದ ಎಕ್ಸ್ಟ್ರಾ ಕ್ಲಾಸ್ ಅಂತ ಹೇಳ್ಬಾ, ಸುಳ್ಳೆಲ್ಲ ಕಲಿಸ್ಬಿಡ್ಬೇಕು. ಬಾಬಾ ಒಬ್ಬಾಕೆ ಬಾ ಮತ್ತು ಮಾನ್ ಕರ್ಕೊಂಡು ಬಂದಿದ್ದೆ ಇಲ್ಲ ಇರ್ತಂತೆ. ಇನ್ನೊಂದು ಗೆಸ್ ಮಾಡ್ಕೊಂಡು ಎಲ್ಲಿ ಮಾತಾಡ್ತಿರ್ಬೋದು ಅಂತ. ಹಲೋ ಏ ಮರ ಎಷ್ಟೊತ್ತಿನ ಫೋನ್ ಮಾಡ್ಕೊಂಡು ಗೊತ್ತಾಗಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ಮಾಡ. ನಾನು ಮೀಟಿಂಗ್ ಅದ ಈಗ ಏನು ಇಡ್ತೆ ನಾನೇ ಇಲ್ಲ, ನೀ ಇಡ್ಲಿಲ್ಲ ನಾನೇ ಇಡ್ತೆ ನೋಡ್ ಮರ. ಹೇಳ್ತೆ ಈ ಮೊಬೈಲಿಗೆ ಎಲ್ಲಿ ಬರ್ಬೇಕು ನಾಚಿಕೆ ಐತದೆ. ಮುದ್ದ ಮೇಲೆ ಕುಂತಾಗ ಬರ್ತದೆ. ನಾನು ಅರ್ಧ ಕಾರ್ಯಕ್ರಮ ಅಲ್ಲೇ ಬುಕ್ ಆಗ್ಯಾವ. ಕೇಳಕತ್ತೀರಿ ಎರಡು ಬಾಳಾಗಿದೆ ಪಾಪ, ಬಿಸಿಲು ನಾಡು ಅನಾರ ಕೊಡಿಸ್ರಿ, ನೀರು ದಬಾಯಿಸಿ ಕೊಡಿಸ್ತಾರೆ. ಏನಾಗಿತ್ತು ಅಂದ್ರೆ ರಿಯಲ್ ಗಿಡದ ಘಟನೆ ಹೇಳ್ತಾನೆ. ಮೊಬೈಲ್ ಟಾಯ್ಲೆಟ್ಗೆ ಹೋಯ್ತೀವಿ, ರಗಡ್ ಮಂದಿ ಭಾಳ ಜನ ಹಿಡ್ಕೊಂಡು ಕುಂತಿರ್ತಾರೆ. 60 ತಾಸು ಗಟ್ಟಲೆ ಅಲ್ಲೇ ಕುಂದಿರ್ತಾರೆ. ಅಪ್ಪಾಜಿ ಕುಂದರು, ಆಮೇಲೆ ನೀರು ಕುಡಿ ಅಂತೇವೆ. ನಾನು ಕುಡಿಸ್ತಂತೀವ ಭಾಳ ತಗೋಲ್ಲ 5 ನಿಮಿಷ. ಎಲ್ಲರೂ ನನ್ನ ಕಡೆ ಲಕ್ಷ್ಯ ಕೊಡ್ರಿ.
ಅಣ್ಣಾಜಿ ಆಮೇಲೆ ಕೊಡೋಣ ಬಾ ಏ ಯಾರು ಅಂತಂತಿಲ್ಲ ಏನು ಆಗೋದಿಲ್ಲ ಅವ ಪಾಪ ಅಲ್ಲಿ ಕೆಟ್ಟ ಬಿಸಿಲ ಒದ್ದಾಡಕತ್ತಾರ ಸುಮ್ಮನೆ ಸುಮ್ಮನೆ ಇದ್ಬಿಡ್ರಿ ಆಮೇಲೆ ಕುಡಿ ಅಷ್ಟು ಕುಡಿ ಎಲ್ಲರಿಗೂ ಕುಡಿ ನೀರಿನ ಇದನ್ನ ಇಟ್ಟಾರೆ ಸ್ಪರ್ಧೆ ಕುಡಿಯಾಕ ಹಲೋ ನೆನಪಿಲ್ಲ ಹಲೋ ಏನಾಗಿತ್ತು ಅಂದ್ರೆ ರಿಯಲ್ ನಡೆದ ಘಟನೆ ಹೇಳ್ತೇನೆ ನಾನು ಹಿಂದೆ ಅಡುಗೆ ಮಾಡತ್ತಿದ್ದು ಗೂಡಿನೊಳಗೆ ಮೊಬೈಲ್ ಇಟ್ಟಿದ್ದೀವಿ ಆಕೆಗೆ ನಾ ಹೆಲ್ಪ್ ಮಾಡತ್ತಿದ್ದೆ ಏನು ಮಾಡತ್ತಿದ್ದೀವಿ ನಾನು ಹಿಂದೆ ಅಡುಗೆ ಮಾಡತ್ತಿದ್ದು ನಾಕಿ ಹೆಲ್ಪ್ ಮಾಡತ್ತಿದ್ದೆ ಗೂಡಿನೊಳಗೆ ಮೊಬೈಲ್ ಇಟ್ಟಿದ್ದೀವಿ ಆಕೆ ಏನೋ ತರಕಂತ ಹೊರಗೆ ಬಂದು ನಾ ಪೈಖಾನಿಗೆ ಹೋದೆ ನಾ ಹೋಗಿ ಪೈಖಾನಿಗೆ ಕುಂತ್ರೆ ಈಗ ಫೋನ್ ರಿಂಗ್ ಆಗಿದ್ದೆ ನಾನು ಹಿಂಗೆ ವಾಪಸ್ ಬಂದ ಫೋನ್ ತೊಗೊಂಡ ಹಲೋ ರೀ ಅಂದ ಅಣ್ಣ ರೀ ಅದಾರಿ ಅಂತ ಅಡುಗೆ ಮನೆ ಅದನ್ರಿ ಅಂದ್ಬಿಟ್ಟ ನಾವು ಕುಂತಿದ್ದೆಲ್ಲೇ ಪೈಖಾನಿಗೆ ಅವ್ರ ಕೈಯಾಗ ಕೊಡ್ರಿ ಅಂದ ಆಕೆ ಒಳಗೆ ಬಂದು ಅಡುಗೆ ಮನೆಗೆ ಅಡುಗೆ ಮನೆಗಿಲ್ಲ ಎದ್ಲಕ್ಕೆ ಬಂದ ರೀ ಅಂದ ಹಾಂ ಅಂದೆ ಇಲ್ಲಿ ಕುಂತಿರಿ ನಾ ತುಗರಂದಾಗಿ ಕಿಟಕಿಯಾಗ ಕೊಟ್ಟು ಕೊಡುವಾಗ ಹೇಳಿದ್ದೆ ರೀ ಅಡುಗೆ ಮನೆಯಾಗ ಅದರ ಅಂತೇಳಿ ನೋಡ್ರಿ ಅಂದ್ಬಿಟ್ಟು ಈಗ ನಾವು ಅಡುಗೆ ಮನೆಯಾಗ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಕುಂತಿದ್ದು ಪೈಖಾನಿಗೆ ಹಾಂ ಹಲೋ ಹೇಳಪ್ಪ ಅಂದೆ ಅಣ್ಣ ಎಲ್ಲಿದ್ದೀರಿ ಅಂದ ಅಡುಗೆ ಮನೆ ಒಳಗೆ ಅಡುಗೆ ಮಾಡಕ್ಕೆ ನಾನು ಹಿಂಗೆ ಹೆಲ್ಪ್ ಮಾಡತ್ತೇನೆ ಅಂದೆ ಅಣ್ಣ ನೀ ಅಡುಗೆ ಮನೆಯಾಗ ಅಂತ ಗೊತ್ತಾತ ನನಗಂದ ನಾ ಅಡುಗೆ ಮನೆಯಾಗ ನಿನಗೆ ಗೊತ್ತಾತಲ್ಲ ಅಂದೆ ಯೋ ಒಗ್ಗರಣೆ ವಾಸನೆ ಬರತ್ತಲ್ಲ ಅಂದ ನಾ ಅಂದಲೇ ಮೊಬೈಲ್ನಾಗ ವಾಸನೆ ಬರ್ತದೆ ಎಲ್ಲ ಅಂದೆ ಮತ್ತು ಮಿಕ್ಸಿ ಸೌಂಡ್ ಬರಾಕತ್ತಲ್ಲ ಅಂದ ನನಗೆ ಹೌದಲೇ ಅಪ್ಪ ಒಗ್ಗರಣೆನೂ ಹಾಕಕತ್ತೀವಿ ಮಿಕ್ಸಿನೂ ಆನ್ ಮಾಡೀವಿ ಏನಲೇ ಈಗ ಅಂದೆ ಅಣ್ಣ ಅರ್ಜೆಂಟ್ ಶೂಟಿಂಗ್ ಐತಿ ನಿಂದ ಸೀನ್ ಐತಿ ಜಲ್ದಿ ಬರ್ಬೇಕಂತ ಆಯ್ತಪ್ಪ ಸ್ನಾನ ಮುಗಿಸ್ಕೊಂಡು ನಾನು ಬರ್ತೇನೆ ಅಂದೆ ಅಣ್ಣ ಸ್ಪೆಷಲ್ ಅಡುಗೆ ಮಾಡಕತ್ತೀರಿ ಅಂದ ನಾ ಇಲ್ಲ ಅನ್ಬೇಕಾಗಿತ್ತು ಹೂನಲ್ಲೇ ಸ್ಪೆಷಲ್ ಅಡುಗೆ ಮಾಡಕತ್ತೀವಿ ಅಂದೆ ಅಣ್ಣ ತಪ್ಪು ತಿಳ್ಕೊಬೇಡ ಅಂದ ಏನಿಲ್ಲ ಅಂದೆ ಬರಾಕ ಒಂದು ಸ್ವಲ್ಪ ಡಬ್ಬೆ ಕಟ್ಕೊಂಡು ಬಾ ಅಂದ ಇಷ್ಟ ತನಕ ಗಂಡು ಮಕ್ಕಳು ಮಾತಾಡೋದಕ್ಕೆ ನನ್ನ ಹೆಣ್ಮಕ್ಳು ಭಾಳ ಚಂದ ಮಾತಾಡ್ತಾರೆ ನಾ ಗ್ರಾಮ ಪಂಚಾಯತಿ ಸದಸ್ಯರ ತರಬೇತಿ ಕೊಡ್ತಿದ್ದೆ ವಸ್ತಿ ಒಳಗೆ ಬಂದಿತ್ತು ಅಜ್ಜಿ ಮನೆಗೆ ಫೋನ್ ಮಾಡಿದ್ದು ಗಂಡ ಹೊರಗೆ ಹೋಗಿದ್ದ ಮಗ ಫೋನ್ ಐತದ ಮಗನ ಜೊತೆ ಅಜ್ಜಿ ಭಾಳ ಚಂದ ಮಾತಾಡಿ ಹೆಂಗ ಇದು ಈ ಕಡೆಯಿಂದ ಮಾತಾಡಿದ ಅಜ್ಜಿ ಒಬ್ಬ ಅಜ್ಜಿಗೆ ಆ ಕಡೆಯಿಂದ ಫೋನ್ ಬಂದಿತ್ತು ಅಜ್ಜಿ ಭಾಳ ಚಂದ ಮಾತಾಡಿ ಹೆಂಗ ಇನ್ನು ನಮ್ಮ ಫ್ರೆಂಡ್ ಒಬ್ಬರು ಪೊಲೀಸ್ ಅದಾರೆ ಅವ್ರು ಎಲ್ಲ ಮಂದಿ ಜಾತ್ರೆ ಡ್ಯೂಟಿ ಹಾಕ್ಬಿಟ್ರು ತಿಂಗಳಾರ ಗಟ್ಟಲೆ ಜಾತ್ರೆ ಶಬ್ದ ಕೇಳಿ ಅದ ಮುಂಗಡೆ ಬಿಡ್ತಾವ ನಾ ಫೋನ್ ಮಾಡಿದ ತಕ್ಷಣ ಶುರು ಮಾಡಿಬಿಟ್ಟ ಹೆಂಗ ಹಲೋ 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 ಸಾಹೇಬ್ರ ನಾ ಈ ಕಡೆಯಿಂದ ಪೊಲೀಸ್ ಮಾತಾಡಿದ್ರು ಸಾಹೇಬ್ರ ಹಲೋ 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 ನಾವು ನಾಳೆ ಮುಂಜಾನೆ ಬರ್ತೇವೆ ಸಾಹೇಬ್ರ ಹಲೋ ಹಲೋ ಇಲ್ಲೆಲ್ಲ ಶಾಂತಿ ನಡೆದೈತ್ರಿ ಸಾಹೇಬ್ರ ನಾ ಗಪ್ನ ಫೋನ್ ಇಟ್ಬಿಟ್ಟೆ ಮತ್ತು ನನ್ನ ಹೆಸರು ಮಲ್ಲಪ್ಪ ನಿನ್ನ ಹಾಲು ಬಂಧುಗಳೇ ಹಾಸ್ಯಗಳು ಬಹಳ ಸಿಗ್ತಾವ ನಮ್ಮೊಳಗೆ ಹಾಸ್ಯಗಳು ಇರ್ತಾವ ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋದ್ರೆ ನಮ್ಮೊಳಗೂ ಹಾಸ್ಯಗಳಿರ್ತಾವೆ ನಿಮ್ಮೊಳಗೂ ಹಾಸ್ಯಗಳಿರ್ತಾವೆ ಮಾತಾಡುವ ರೀತಿ ಒಳಗೆ ನಮ್ಮ ಹಾಸ್ಯ ಬರ್ತೈತಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನಿಮ್ಮ ಜೊತೆಗೆ ಕಾರ್ಯಕ್ರಮ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಯುವಜನ ಮತ್ತು ಕ್ರೀಡಾ ಮಂಟಪದ ಸಂಚಾಲಕರಾದಂಥ ಅಕ್ಕ ವಿಶ್ವೇಶ್ವರ ಹಿರೇಮಠ ಅವರಿಗೆ ಹಾಗೂ ಎಲ್ಲ ನಮ್ಮ ವಟೀಲ್ ಸರು ಸುಳ್ಗಾರ್ ಸರು ನಮ್ಮ ಮುರುಡೇಶ್ವರ್ ಸರು ನಮ್ಮ ಪ್ರಿನ್ಸಿಪಾಲರು ಅವರಿಗೂ ನಮ್ಮ ಕಲಾವಿದ ಬಸಣ್ಣ ಎಲ್ಲ ಬಳಗಕ್ಕೆ ನಿಮ್ಮೆಲ್ಲರಿಗೆ ನನಗೆ ಗೆಳೆಯ ವೀರೇಶ್ ಕುರ್ಸದವರು ಭಾಳ ದಿವಸದಿಂದ ಭೇಟಿಯಾಗಿ ಅವ್ರು ಭೇಟಿ ಆಗ್ತಿಲ್ಲ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು.